Hi. Hi, namaste, good morning. Very good morning. ಸೊ ಇವತ್ತು ನಾವು ದುಬೈಗೆ ಹೋಗ್ತಾ ಇದ್ದೀವಿ. ಸೊ ಅರ್ಲಿ ಮಾರ್ನಿಂಗ್ ಫ್ಲೈಟ್ ಇದೆ, 7 o'clock ಇದೆ. ಸೊ ಅಂದರೆ ಕ್ಯಾಬ್ ತಗೊಂಡು ಏರ್ಪೋರ್ಟ್ಗೆ ಹೋಗ್ತಾ ಇದ್ದೀವಿ. ಸೊ ದಿಸ್ ಇಸ್ ಅವರ್ ಜರ್ನಿ ಬಿಗಿನ್ಸ್. Start. ಎಸ್, ಓಕೆನಾ? ಮತ್ತೆ ನಿಮ್ಗೆ ಸಿಗುವ ಎಲ್ಲೇ ಏರ್ಪೋರ್ಟಲ್ಲಿ ಎಲ್ಲ ಬೋರ್ಡಿಂಗ್ ಎಲ್ಲ ಆದಮೇಲೆ ಮತ್ತೆ ಕನೆಕ್ಟ್ ಆಗ್ತದೆ. ಕನೆಕ್ಟ್. Bye. See you. ಹಾಯ್ ಹಾಯ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಶುಭೋದಯ. ಸೊ ನೋಡಿ, ಇವತ್ತು ನಮ್ಮ ಇಂಟರ್ನ್ಯಾಷನಲ್ ಟ್ರಿಪ್, ಡ್ರೀಮ್ ಟ್ರಿಪ್ ಆರ್ಗನೈಸ್ ಆಗಿದೆ. ಇವಾಗ ನಾವು ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿದ್ದೀವಿ, ನಮ್ಮ ಕೆಂಪೇಗೌಡ ಏರ್ಪೋರ್ಟು. ಸೊ ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ದುಬೈಗೆ ಹೋಗ್ತಾ ಇದ್ದೀವಿ. ಆ್ಯಸ್ಟೈಡ್ ಆವಾಗಲೇ. ಸೊ ದುಬೈ ಅಂದರೆ ಶಾರ್ಜಾಗೆ ಹೋಗ್ತೀವಿ, ಶಾರ್ಜಾಯಿಂದ ದುಬೈಗೆ ಹೋಗ್ತೀವಿ, ಅಬುದಾಬಿಗೆ ಹೋಗ್ತೀವಿ. ಸೊ ಆಲ್ಮೋಸ್ಟ್ ಎಲ್ಲ ಪ್ಲೇಸಸ್ನ ಕವರ್ ಮಾಡ್ತೀವಿ. ನಮ್ಮ ಜೊತೆ ಸ್ಟೇ ಟ್ಯೂನ್ ಆಗಿ, ಕನೆಕ್ಟ್ ಆಗಿ. ಸೊ ಏನೆಲ್ಲ ಎಕ್ಸ್ಪ್ಲೋರ್ ಮಾಡ್ತೀವಿ ಅನ್ನೋದನ್ನ ನೋಡೋಣ. ಎಕ್ಸ್ಪ್ಲೋರ್ ಮಾಡ್ತೀವಿ, ಎಲ್ಲನೂ ತೋರಿಸ್ತೀವಿ. ಓಕೆನಾ? ಸೊ ದಿಸ್ ಇಸ್ ಅವರ್ ಲವೆಬಲ್ ಇಂಟರ್ನ್ಯಾಷನಲ್ ಟ್ರಿಪ್. ಓಕೆ, ಬಾಯ್. ಏರ್ಪೋರ್ಟಲ್ಲಿ ಸಿಗೋಣ. ಓಕೆನಾ? ಬಾಯ್. ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹೊರಗಡೆ ಎಂಟ್ರಿ ಆದ್ವಿ ನಾವು. ನೋಡಿ, ಎಲ್ಲ ಬರೆದಿದೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ನಮ್ಮ ಅದ್ಭುತವಾದ ಏರ್ಪೋರ್ಟ್ ಕೆಂಪೇಗೌಡ ಏರ್ಪೋರ್ಟ್. ಓಕೆನಾ? ನಮ್ಮ ಬೆಂಗಳೂರು ಏರ್ಪೋರ್ಟ್, ನಮ್ಮ ಮುದ್ದಾದ ಏರ್ಪೋರ್ಟ್, ವಿಮಾನ ನಿಲ್ದಾಣ. ಸೊ ಇವಾಗ ಸ್ವಲ್ಪ ಪ್ರೊಸೆಸ್ ಇರುತ್ತಲ್ಲ, ಅದನ್ನು ಮುಗಿಸ್ಕೋಬೇಕು ನಾವು. ಬೋರ್ಡಿಂಗ್ ಪಾಸ್ ಕಲೆಕ್ಟ್ ಮಾಡಬೇಕು, ಇಮಿಗ್ರೇಷನ್ಸ್ ಎಲ್ಲ ಇರುತ್ತಲ್ಲ. ಸೊ ಅದೆಲ್ಲ ಪ್ರೊಸೆಸ್ನ ಮುಗಿಸ್ಕೋಬೇಕು. ಅದಕ್ಕೆ ಸ್ವಲ್ಪ ಅರ್ಲಿಯಾಗಿ ಬಂದಿದ್ದೀವಿ. ಸೊ ಲೈಕ್ ಫ್ಲೈಟ್ ಬೋರ್ಡ್ ಮಾಡಿದ್ಮೇಲೆ ಅಗೇನ್ ವಿಲ್ ಜಾಯ್ನ್ ಯು ವೆರಿ ಸೂನ್. ಆಗ್ತಾನೆ ಇರ್ತೀವಿ ವಿಡಿಯೋ. ಹಾಯ್. ಲಾಸ್ಟ್ ಅಂತೂ ಒಳಗಡೆ ಎಂಟ್ರಿ ಆದ್ವಿ. ಬೋರ್ಡಿಂಗ್ ಪಾಸ್ ಕೊಟ್ಟಾಯಿತು. ಮತ್ತೆ ಏನಾಯಿತು? ಚೆಕಿಂಗ್ ಎಲ್ಲ ಚೆಕಿಂಗ್ ಮುಗೀತು, ಎಲ್ಲ ಮುಗೀತು. ಸೀದಾ ಹೋಗ್ತೀವಾಗ ಫ್ಲೈಟ್ರಲ್ಲಿ ಕುತ್ಕೋಬೇಕಷ್ಟೇ. ಫ್ಲೈಟ್ರಲ್ಲಿ ಕುತ್ಕೋಬಿಟ್ಟು ಸೀದಾ ಇಜೋಳ ಇಳಿಬೇಕು. ತಿರುಗಮ್ಮ ದೇವಸ್ಥಾನ ದರ್ಶನ ಮಾಡಬೇಕು. ಆಗಲ್ಲ? ಟ್ರೈ ಮಾಡುವ. ಆಗಲ್ಲ, ಚಾನ್ಸ್ ಇಲ್ಲ. ಬಾಯ್. ನೋಡಿ, ಹೊರಗಡೆ ಎಂಟ್ರಿ ಆದ್ವಿ. ಇನ್ನೇನು ಫ್ಲೈಟ್ ಹತ್ತಬೇಕಷ್ಟೇ. ನೋಡಿ, ಹೊರಗಡೆ ಶಾಪಿಂಗ್ ಮಾಲ್ಸ್ ಎಲ್ಲ ಹೆಂಗಿದೆ, ಏನು ಬೇಕಾದ್ರೂ ಶಾಪಿಂಗ್ ಮಾಡ್ಬೋದು. ನಮ್ಮ ಇಂಟರ್ನ್ಯಾಷನಲ್ ಏರ್ಪೋರ್ಟ್, ಬೆಂಗಳೂರು ಅಚ್ಚುಮೆಚ್ಚಿನ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಅದ್ಭುತ. ಅಂತೂ ಇವಾಗ ಇಲ್ಲಿ ಬಂದ್ವಿ, ಫ್ಲೈಟ್ ಹತ್ರ ಬಂದ್ವಿ. ಇನ್ನು ಎಸ್, ಗೋಯಿಂಗ್ ಇನ್ ವಿಮಾನ. ಇಲ್ಲಿಗೆ ಬಸ್ಸಲ್ಲಿ ಬಂದು ಇಲ್ಲಿ ಲ್ಯಾಂಡ್ ಆಗಿದ್ದೀವಿ ಸದ್ಯಕ್ಕೆ. ಇವಾಗ ಸೀದಾ ಹೋಗ್ತಾ ಇದ್ವಿ. ಫ್ಲೈಟ್ ಆಗ್ತಾ ಇದ್ದೀವಿ. ಫ್ಲೈಟಿಂದ ವಿಜಯವಾಡಕ್ಕೆ ಹೋಗ್ತೀವಿ. ಸೊ ವಿಜಯವಾಡದಿಂದ ತಿರ್ಗಾ ಶಾರ್ಜಾಗೆ ಹೋಗ್ತೀವಿ. ನಮ್ಮ ಲೇ ಓವರ್ ಬಂದು ವಿಜಯವಾಡದಲ್ಲಿ. ಸೊ ವಿಜಯವಾಡ ಇಳಿದ್ವಿ ಇವಾಗ ತಾನೇ. ವಿಜಯವಾಡ ಟು ದುಬೈ. ದುಬೈ ಅಲ್ಲ, ಶಾರ್ಜಾ. ಶಾರ್ಜಾ ಟು ದುಬೈ. 2 hours ರೆಸ್ಟ್ ಇದೆ. ರೆಸ್ಟ್ ಮಾಡಿಲ್ಲ, ಚಿಕ್ಕ ಮಾತಾಡ್ತಾರೆ. ಸಾರಿ.
ಸಂಕ್ರಾಂತಿ ಹಬ್ಬದ ಶುಭಾಶಯಗಳು So- ಆಗಿದ್ದಾರೆ, ನಮ್ಗೆ ವೆಲ್ಕಮ್ ಮಾಡಿದ್ದಾರೆ. ಬಂದ ತಕ್ಷಣವೇ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಅಂದ್ಬಿಟ್ಟು ವಿಜಯವಾಡ, ಆಂಧ್ರ ಪ್ರದೇಶ್. ಪೊಂಗಲ್ ಹ್ಯಾಪಿ ಸಂಕ್ರಾಂತಿ ಅಂತ ನಮ್ಗೆ ಇನ್ವೈಟ್ ಮಾಡ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ ನೋಡಿ, ಬ್ಯಾಕ್ಗ್ರೌಂಡು ಇದು ಎಲ್ಲ. ವಿಜಯವಾಡ ಇಲ್ಲಿ ಶ್ರೇಷ್ಠವಾದ ದೇವರು ಯಾರಂದರೆ ದುರ್ಗಾದೇವಿ, ಕನಕದುರ್ಗ. ಮತ್ತು ಕೃಷ್ಣಾ ನದಿ ಇದೆ, ಸಿಕ್ಕಾಪಟ್ಟೆ ಫೇಮಸ್. ಬಟ್ ನಮಗೆ ನೋಡ್ಲಿಕ್ಕೆ ಆಗಲ್ಲ, ನೆಕ್ಸ್ಟ್ ಟೈಮ್ ಬರುವ. ಹಾಯ್ ಒನ್ಸ್ ಅಗೇನ್. ಇವಾಗ ನಾವು ವಿಜಯವಾಡದಿಂದ ಶಾರ್ಜಾಗೆ ಹೋಗ್ತಾ ಇದ್ದೀವಿ. ಸೊ ಇನ್ನೆರಡು ಫ್ಲೈಟ್ ಇದೆ, ಹೋಗಿ ನಮಗೆ ವೆಲ್ಕಮ್ ಟು ದುಬೈ ಮಾಡ್ತಾರೆ. ಅಲ್ಲಿ ಹೋದ್ಮೇಲೆ ಮತ್ತೆ ಕನೆಕ್ಟ್ ಆಗ್ತಿದೆ. ಸೊ ಇಲ್ಲಿ ಇವಾಗ ಫ್ಲೈಟ್ನ ಹೋಗ್ತಾ ಇದ್ದೀವಿ. ಓಕೆ, ಬಾಯ್, ಸಿಗೋಣ. ಮರಗಳೆಲ್ಲ ಮರಗಳೆಲ್ಲ नमस्कार, हमें आपकी सेवा करके खुशी हुई और आशा करते हैं कि आप हमें यह अवसर ಅಂತೂ ಶಾರ್ಜಾಗೆ ಬಂದ್ವಿ ಇವತ್ತು. ಹಾಯ್ ಫ್ರೆಂಡ್ಸ್, ಅಂತೂ ಇಂತೂ ಶಾರ್ಜಾಗೆ ಬಂದುಬಿಟ್ಟಿದ್ವಿ. ಓಕೆನಾ, ನಿಜವಾಗ್ಲೂ ಶಾರ್ಜಾ ಇಟ್ಟಿದ ತಕ್ಷಣವೇ ಚೆನ್ನಾಗಿದೆ, ತುಂಬ ಸೂಪರ್ ಆಗಿದೆ. ಆದರೆ ಏರ್ಪೋರ್ಟಲ್ಲಿ ನೋಡಿದ, ನಿಮ್ಮ ಪ್ಲೇನಲ್ಲಿ ನೋಡಿದ ವ್ಯೂಸ್ ಮಾತ್ರ ತುಂಬ ಒಂಥರ ಕ್ಯೂರಿಯಾಸಿಟಿ ಉಂಟಾಗ್ತು. ನಿಜ ಅಲ್ಲ? ಎಷ್ಟು ಬರಡು ಭೂಮಿ ಅಂದರೆ ಫುಲ್ ಡೆಸರ್ಟ್ ಫುಲ್ಲು ಮರುಭೂಮಿ ಕಾಣಿಸ್ತಾ ಇತ್ತು. ಸೊ ಒಂಥರ ಆಶ್ಚರ್ಯಚಕಿತ ಆಯಿತು. ಇನ್ಫ್ಯಾಕ್ಟ್ ಫಸ್ಟ್ ಟೈಮ್ ಅದನ್ನ ಹತ್ರ ನೋಡ್ತಾ ಇರೋದಕ್ಕೆ ಕಣ್ಣಿಗೆ ಒಂದು ರೋಮಾಂಚನ ಕ್ರಿಯೇಟ್ ಮಾಡ್ತು. ನಾನು ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ. ಸೊ ವೆರಿ ನೈಸ್. ಅದಂತೂ ಬ್ಯೂಟಿಫುಲ್ ವ್ಯೂಸು, ಸೀನ್ಸು, ಬಟ್ ಕೆಳಗಡೆ ಏನೋ ಬ್ಯೂಟಿಫುಲ್ ಇರ್ಬೋದು, ಏನೋ ಇರ್ಬೋದು, ಬಟ್ ನಮ್ಮ ಕರ್ನಾಟಕ, ನಮ್ಮ ಇಂಡಿಯಾ ಟೈಪು ಯಾವುದು ಇಲ್ಲೇ ಇಲ್ವೋ. ಯಾಕಂದರೆ ನಮ್ಮ ಇಂಡಿಯಾದಲ್ಲಿ ಗಿಡ, ಮರ, ಬೆಟ್ಟ, ಎಲ್ಲ ನೀರು, ಸಮುದ್ರ ಎಲ್ಲ ನೋಡ್ತೀವಿ. ಬಟ್ ಇಲ್ಲಿ ಎಲ್ಲ ಮರಳು ಭೂಮಿ ಕಂಪ್ಲೀಟು. ಬಾಪ್ರೆ, ಅದು ನಮ್ಮ ಅಚ್ಚುಮೆಚ್ಚಿನ ಕನ್ನಡ ಅಲ್ವಾ, ಅಂದರೆ ಕನ್ನಡ ಬಟ್ ನಾಡು. ಈ ಸಿಟಿ ಮಾತ್ರ ತುಂಬ ಕ್ಯೂಟಾಗಿ, ತುಂಬ ಸ್ಮಾರ್ಟ್ ಆಗಿದೆ. ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ರೋಡ್ಸ್ ಆಗ್ಬೋದು, ಮತ್ತು ಈ ಕಡೆ ಏರ್ಪೋರ್ಟ್ ಒಳಗಡೆ ಆಗ್ಬೋದು, ಮತ್ತು ಇಲ್ಲಿ ಜನನೂ ಅಷ್ಟೇ ರಿಯಲಿ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಕೊಡ್ತಾರೆ. ಓಕೆ, ನೋಡೋಣ, ನಾವು ಇಲ್ಲಿ ಏನೋ ಪರ್ಚೇಸ್ ಮಾಡೋಣ ಅಂತ ಬಂದಿದ್ದೀವಿ. ಹಾಯ್ ಫ್ರೆಂಡ್ಸ್. ಹಾಯ್. ಸೊ ಇವಾಗ ನಾವು ಶಾರ್ಜಾಯಿಂದ ಕಾರ್ ತಗೊಂಡಿದ್ದೀವಿ ನಮ್ಮ ಹೋಟೆಲ್ಗೆ. ನಮ್ಮ ಹೋಟೆಲ್ ಬಂದು ದುಬೈಯಲ್ಲಿರೋದು, ಬರ್ದುಬಾಯಲ್ಲಿ. ಸೊ ಆ ಹೋಟೆಲ್ಗೆ ಹೋಗ್ತಾ ಇದ್ದೀವಿ ಇವಾಗ. ಆನ್ ದ ವೇ ವಿ ಆರ್ ಟ್ರಾವೆಲಿಂಗ್ ಇನ್ ದ ಕಾರ್. ಸೊ ನೈಸ್ ಪ್ಲೇಸ್, ಚೆನ್ನಾಗಿದೆ ಜರ್ನಿ, ಒಂದು ಗುಡ್ ವೈಬ್ಸ್ ಕೊಡ್ತಾ ಇದೆ. ಓವರ್ ಆಲ್ ಎಕ್ಸ್ಪೀರಿಯನ್ಸಸ್. ನಮಗೆ ಇವತ್ತು ಕಾರಲ್ಲಿ ಡ್ರೈವರ್ ಯಾರು ಗೊತ್ತಾ? Yes. ಲೇಡಿ ಡ್ರೈವರು. ಮತ್ತೆ ಅವರು ಇನ್ನೊಂದು ಸ್ಪೆಷಾಲಿಟಿ, ನಮ್ಮ ಇಂಡಿಯಾ ಕೇರಳದವರು. ಸೊ ಹಿಂದಿ ಚೆನ್ನಾಗಿ ಮಾತಾಡ್ತಾರೆ. ಸೊ ಇಟ್ಸ್ ವೆರಿ ನೈಸ್ ಮೀಟಿಂಗ್ ಮ್ಯಾಮ್. ನಿಜವಾಗ್ಲು ರಿಯಲಿ ಗ್ರೇಟ್. Yes. ಅವ್ರು ನೋಡಿ ಎಷ್ಟು ಇದು ಗಾಡಿ ಹೆಂಗ್ ಓಡಿಸ್ತಾ ಇದಾರೆ ಅಂದ್ರೆ ಹೌದು. ಸೂಪರ್. ಆಯ್ತು, ಅವ್ರದ್ದು ಒಂದು ಸ್ಮಾಲ್ ಒಂದು ವಿಡಿಯೋ ಮಾಡ್ಕೊಳ್ಳೋಣ. ನೋಡಿ ಬಾಸ್, ರೋಡ್ಸ್ ಹಿಂಗಿದೆ, ವೆಹಿಕಲ್ಸ್ ಎಲ್ಲ ನೋಡಿ. ನಮ್ಮ ಇಂಡಿಯಾದಲ್ಲಿ ರೈಟ್ ಸೈಡು ಡ್ರೈವರ್ ಸೀಟ್ ಇರ್ತದೆ, ಇಲ್ಲಿ ಲೆಫ್ಟ್ ಸೈಡು ಡ್ರೈವರ್ ಸೀಟು. ಸಖತ್ತಾಗಿದೆ, ಒಂದು ಟೈಪ್ ಡಿಫ್ರೆಂಟ್ ಅನ್ನಿಸ್ತಾ ಇದೆ, ಡಿಫ್ರೆಂಟ್ ಫೀಲ್. ನೋಡಿ ಎಷ್ಟು ನೀಟಾಗಿ. ವಾವ್. ಶಾರ್ಜಾ ಯೂನಿವರ್ಸಿಟಿ. ಓಕೆ, ರಿಯಲಿ ನೋಡೋಕ್ಕೆ ತುಂಬ ಅದ್ಭುತವಾಗಿ ಕಾಣ್ತಾ ಇದೆ. ಮೇಲ್ಗಡೆಯಿಂದ ನೋಡುವಾಗ ಫುಲ್ಲು ಎಲ್ಲಿ ನೋಡಿದ್ರು ಮರಳು ಭೂಮಿ. ಇಲ್ಲಿ ನೋಡಿದ್ರೆ ಎಷ್ಟು ನೈಸಾಗಿ ಮೇಂಟೈನ್ ಮಾಡಿದೆ ಅಂದರೆ ರಿಯಲಿ ಗ್ರೇಟು. ಏನ್ಸೋನು? ಹೌದು. ಸೊ ನಮ್ಮ ಕಾರು, ನಮ್ಮ ರೋಡು
ಎಷ್ಟು ನೈಸ್ ಆಗಿ ಐಸ್ ತರ ನೈಸ್ ಆಗಿ ಹೋಗ್ತಾ ಇದೆ ಅಂದ್ರೆ ಹಂಗೆ ನಾವು ಕರ್ಗೋಗ್ತೀವಿ, ಅಷ್ಟು ಚೆನ್ನಾಗಿದೆ, ನೈಸ್ ಆಗಿದೆ, ಕೂಲ್ ಆಗಿ ಐಸ್ ತರ ಇದೆ. ಏನ್ ಸೂಪರ್ ಆಗಿ ಹುಡುಗಿ ಮಾಡ್ತಾ ಇದ್ದಾರೆ, ನಾವು ಅಷ್ಟೇ ಎಂಜಾಯ್ ಮಾಡ್ತೇವೆ. ಬಟ್ ಇಷ್ಟು ರೋಡ್ ಟ್ರಾಫಿಕ್ ಇದ್ರು ಎಷ್ಟು ನೈಸ್ ಆಗಿ, ಅದು 60-80-90 ಸ್ಪೀಡಲ್ಲಿ ಹೋಗ್ತಾ ಇದೆ ಗಾಡಿ. ಟ್ರಾಫಿಕ್ ಸಿಕ್ಕಾಪಟ್ಟೆ ಇದೆ, ಆದ್ರೂ ರಿಯಲಿ ಗ್ರೇಟ್. ಮತ್ತೆ ಏನಂದ್ರೆ ಸೈಡಲ್ಲಿ ನಾವು ಮಿಸ್ ಮಾಡ್ಕೊಂಡ್ಬಿಡ್ತೀವಿ, ಅದು ಇದು ಹೋಗ್ತಾ ಇರುತ್ತಲ್ಲ, ಲೈಕ್ ಎಲ್ಲ ಸೀನರೀಸ್ ನೋಡ್ಬೇಕು ಅಂತ ಅಷ್ಟು ನಾವು ಕನೆಕ್ಟಿವ್ ಆಗಿದ್ದೀವಿ. ತುಂಬಾ ಚೆನ್ನಾಗಿದೆ. ನೋಡಿ ಹಿಂಗಿದೆ, ಹಿಂಗೆ ಡ್ರೈವಿಂಗ್ ಮಾಡ್ತಾ ಇದ್ದಾರೆ. ಇನ್ನು ಬಾಕಿ ಹಾಗೆ ಹಾಗೆ ದೇಖೋ ಹೋತಾ ಹೈ ಕ್ಯಾ. ಮೇಡಮ್ ಇನ್ನೊಂದು ಸೈಡ್ ಡೈಲಾಗ್ ಕೊಡಿರಿ ನೋಡೋಣ. ಏನ್ ಡೈಲಾಗ್? ಅದೇ ಐಸು ಪೈಸು ಅಂದ್ಬಿಟ್ಟಲ್ಲ, ಐಸ್ ತರ ನೈಸ್ ಆಗಿದೆ ರೋಡು. ಹೌದು, ಸ್ಮೂತ್ ಆಗಿದೆ. ನೋಡಿ ಹೇಗಿದೆ. ಓಕೆ, ಸಿಗುವ. ಮತ್ತೆ ಬೇಜಾನ್ ಮಾಡೋದಿದೆ ವಿಡಿಯೋ ನಿಮಗೆ, ತೋರಿಸುವಂಥದ್ದು ಬೇಜಾನಿದೆ, ತೋರಿಸ್ತೀವಿ. हाय फ्रेंड्स, इವಾಗ ನೋಡಿ अभी क्या है ना, हम लोग दुबई आके पहुंचा. कौन सा होटल है? ग्रैंड एस्टोरिया होटल. ग्रैंड एस्टोरिया. उस दुबई से अच्छा ग्रैंड एस्टोरिया से होटल सबसे अच्छा मैडम मिल गया हमको. मिलते ही एयरपोर्ट से बाहर आते ही हमको मैडम ने मिला. मैडम ने ड्राइविंग किया. मैडम का कार है ये, बहुत अच्छा ड्राइविंग, बहुत अच्छा था मैडम आपका ड्राइविंग. थैंक यू वेरी मच. और आपका बात करने का तरीका अच्छा है. आप हमको बहुत अच्छा सजेशन दे दिया क्या नहीं करना करके. और एक केरला का बात क्या है कि ये इंडियन है, केरला के है, केरला में सो और हिंदी बात करते हैं. ये तो हमारा कुछ ज्यादा ही कंफर्टेबल जोन हो गया, इसलिए फुल दिल खुश हो गया. बढ़िया था एक्चुअली एक्सपीरियंस जर्नी. इधर से उधर तक इनका मिलना, मंजुला से हमारा बन गया. इनका नाम क्या? मंजुला मैडम है करके. मेरा नाम मंजुला माधवन. ड्राइविंग इतना सुपर था, ड्राइविंग एक्स्ट्राऑर्डिनरी ड्राइविंग, एक्सीलेंट रियली. थैंक्स मैम, थैंक यू. ವಿಕ್ಟೋರಿಯಾ ಹೋಟೆಲ್. ಇವಾಗ ಇವತ್ತೇ ಜಸ್ಟ್ ಒಂದು 2 ನಿಮಿಷ ಆಯಿತು. ಫಸ್ಟ್ ಹೋಟೆಲ್ನ ವೀಡಿಯೋ ಮಾಡ್ಕೊಂಡು ಎಂಟ್ರೆನ್ಸ್ ಅಂದ್ಬಿಟ್ಟು ವೀಡಿಯೋ ಮಾಡ್ತಾ ಇದ್ದೀನಿ. ಮೇಡಮ್ ನಿಂತಿದ್ದಾರೆ ಇಲ್ಲೇ, ಓಕೆನಾ? ಮೇಡಮ್ ಆಯಿತು. ಮೇಡಮ್ ಆದ ನಂತರ ಹೋಟೆಲ್ ಎದುರುಗಡೆ ಏನಿದೆ, ಗಾರ್ಡನ್ ಇದೆ, ಸಖತ್ತಾಗಿದೆ, ನೀಟಾಗಿ ನೀಟಾಗಿದೆ. ಮೇಡಮ್ ದುಬೈ ಅಂತೂ ಇಂತೂ ಬಂದುಬಿಟ್ಟಿವಿ ನಾವು. ಓಕೆ ಏನೊಂದು 2 ಮಾತು ಮಾತಾಡೋಕೆ ಇಷ್ಟ. ಹಾಯ್, ಏನು ಹೇಳಬೇಕು ಫಸ್ಟ್ ಅಂದರೆ ಅಬಿಬಿ ವೆಲ್ಕಮ್ ಟು ದುಬೈ, ಮಧು ಅಂಡ್ ಸೋನು ವೆಲ್ಕಮ್ ಟು ದುಬೈ. ಸೊ ಇದು ಫಸ್ಟ್ ಎಂಟ್ರಿ ದುಬೈದು, ನಮ್ಮದು ಗ್ರ್ಯಾಂಡ್ ಅಸ್ಟೋರಿಯಾ ಹೋಟೆಲು. ಸಿಕ್ಕಾಪಟ್ಟೆ ಸಖತ್ತಾಗಿದೆ, ತುಂಬಾ ಕ್ಯೂಟ್ ಮುದ್ದಾಗಿದೆ. ಹೋಟೆಲ್ ಕೂಡ ಚೆನ್ನಾಗಿದೆ. ಜಸ್ಟ್ ಚೆಕ್ ಇನ್ ಆದ್ವಿ ನಾವು ಹೋಟೆಲ್ಗೆ. ಇವಾಗ ಫ್ರೆಶ್ ಅಪ್ ಆಗಿ ನೈಟ್ ಆಗಿದೆ, ಒಂದು ರೌಂಡ್ಸ್ ಮಾಡಬೇಕು, ಹೇಗಿದೆ ಸ್ಟ್ರೀಟ್ ಜಲಕ್ ಅಂತ ನೋಡಬೇಕು. ಸೊ ಹೋಟೆಲ್ ಒಳಗಡೆ ಹೇಗಿದೆ ಅಂತ ತೋರಿಸ್ತೀವಿ, ಓಕೆನಾ? ನೋಡಿ ದುಬೈ ಎಂಟ್ರಿ ಆಗ್ತಾ ಇದ್ದೀವಿ. ಎಂಟ್ರಿ ಆದ ತಕ್ಷಣ ನಮಗೆ ರಾಜ ಮಹಾರಾಜರಿಗೆ ಹೆಂಗೆ ಹೇಳ್ಕೊಂಬರ್ತಾರೆ ಹಂಗೆ ಡೋರ್ಗಳು ಹೇಳ್ಕೊಂಬರ್ತಾ ಇದೆ. ಇದು ಹೋಟೆಲ್. ಮೇಡಮ್ ನಮಗೆ ಗೊತ್ತಾ ಇನ್ನೊಂದು ಗುಡ್ ನ್ಯೂಸ್ ಏನಂದರೆ, ಕಾರ್ ಡ್ರೈವರ್ ಬಂದು ಕೇರಳದವರು ಹಿಂದಿ ಮಾತಾಡ್ತಾ ಇದ್ದಾರೆ. ಇವಾಗ ನಮ್ಗೆ ರೂಮ್ಗೆ ಮ್ಯಾನೇಜರ್ ಇದ್ದಾರೆ, ಅವರು ಬಂದು ರಿಸೆಪ್ಷನಲ್ಲಿ
ಅವರು ಸಹ ಕನ್ನಡದವರು, ಕನ್ನಡ ಕರ್ನಾಟಕ ಅದರಲ್ಲಿ ಹುಬ್ಬಳ್ಳಿಯವರಿದ್ರು. ಹುಬ್ಬಳ್ಳಿದವರು, ಗಂಡಮಿಟ್ಟದ ನಾಡದವರು. ಹಾಂ ನೋಡಿ, ನಮಗೆ ನಿಜವಾಗ್ಲೂ ದುಬೈ ತುಂಬ ಸೂಪರ್ ಆಗಿದೆ. ಫ್ರೆಂಡ್ಲಿ ಫೀಲ್ ಆಗ್ತಾ ಇದೆ, ಹೋಮ್ಲಿ ಫೀಲ್ ಆಗ್ತದೆ. ದುಬೈ ಬಗ್ಗೆ ಮಾತಾಡೋಕ್ಕೆ ಒಂದು ಮಾತು ಸಾಲಲ್ಲ, ಬೇಜಾನು ಮಾತಾಡೋದಿದೆ, ಮಾತಾಡ್ತೀನಿ. ಇದು ಇನ್ನ ಬಿಗಿನಿಂಗು ಮತ್ತು ಮಾತಾಡೋದು ಬೇಜಾನು. ಓಕೆ, ಕಂಟಿನ್ಯೂ ಹೋಗೋಣ. ಹಾಯ್ ನೋಡಿ, ಹೋಟೆಲ್ ಒಳಗೆ ಎಂಟ್ರಿ ಆದ್ವಿ. ನಮ್ಗೆ ಅಚ್ಚುಮೆಚ್ಚಿದ ನಮ್ಮ ಸಂದೇಶ ಸಿಕ್ಬಿಟ್ರು ನಮಗೆ, ನಮ್ಮ ಹುಬ್ಳಿದವರು. ಕನ್ನಡ ಮಾತಾಡ್ತಾರೆ, ತುಂಬಾ ಕ್ಯೂಟ್ ಆಗಿತ್ತು ಮಾತು ಕೇಳಿಸ್ಕೊಂಡು. ದುಬೈ ಕನ್ನಡ ತುಂಬಾ ಸೊಗಸು ಅಂತ ಅನ್ನಿಸ್ತಾ ಇದೆ. ಗಂಡು ಮಿಟ್ಟದ ನಾಡದವರು ಅರ್ಥ ಆಯ್ತಾ, ನಮ್ಮೂರವರು. ಎಲ್ಲ ಸರ್, ನಿಜ ಹೋಟೆಲು ತುಂಬ ಚೆನ್ನಾಗಿದೆ. ಡೋರ್ ಓಪನ್ ಆದ ತಕ್ಷಣವೇ ಏನಿದು ಮಸಾಜ್ ರಿಲ್ಯಾಕ್ಸ್ ಮಾಡುವಂಥ ಚೇರು. ವಾವ್, ಇಲ್ಲ ನೋಡಿ, ಇಲ್ಲೇ ಲಾಬಿ ಇದೆ. ಲಾಬಿ ಆರಾಮಾಗಿ ಕುತ್ಕೋಬೋದು. ಹೋಗಿ ಮೇಡಮ್ ಒಂದ್ಸಲ ಕುತ್ಕೊಳ್ಳಿ ಬೇಗ. ನೋಡಿ, ಇಲ್ಲಿ ಜೂಮರ್ ಇದೆ. ನಿಜವಾಗ್ಲು ಹೋಟೆಲ್ದಲ್ಲಿ ಮಾತ್ರ ಮೇಡಮ್ ಅಲ್ಲೇ ಕುತ್ಕೊಳ್ಳಿ ಅಂದರೆ ನೀವು ಇಲ್ಲೇ ಕುತ್ಕೊಂಡು ಬಿಟ್ಟಿದ್ದೀರಿ. ಓಕೆ ನೋಡಿ ಸರ್, ನೀವು ಕುತ್ಕೊಂಡು ನಾನು ಕುತ್ಕೊತೀನಿ ಬಿಡಿ. ನೋಡಿ ಸೂಪರ್ ಆಗಿದೆಯಲ್ಲ. ಮತ್ತು ನಿಜವಾಗ್ಲೂ ನಾವು ಏನೋ ಅನ್ಕೊಂಡಿದ್ದೀವಿ, ರೂಮು ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ನೋಡೋಣ ರೂಮ್ ಹೇಗಿದೆ ಅಂತ. ಹೋಟೆಲ್ ಮಾತ್ರ ಸೂಪರ್ ಆಗಿದೆ. ಇನ್ನು ರೂಮ್ ನೋಡೋಣ ಹೇಗಿದೆ ಅಂದ್ಬಿಟ್ಟು. ಬನ್ನಿ ಮೇಡಮ್, ಬನ್ನಿ. ವಾ, ಇವಾಗ ಏನು ಮಾಡೋದು, ಪ್ರಿಂಟ್ ಹಾಕ್ಕೊಳೋದು. ರೂಮ್ 28, 428 ರೂಮ್ಸ್ ಮಾತ್ರ. ಹೋಟೆಲ್ ಮತ್ತು ಇಷ್ಟು ನೀಟಾಗಿದೆ. ಸೊ ನೋಡಿ, ಮಧು ಹೋಗ್ತಾ ಇದ್ದಾರೆ ರೂಮ್ದು ಇನಾಗ್ರೇಷನ್ ಮಾಡಕ್ಕೆ. ಸೊ ರೂಮ್ ಒಳಗಡೆ ಎಂಟ್ರಿ ಕೊಡ್ತಾ ಇದ್ದಾರೆ. ಹೇಗಿದೆ ರೂಮ್ ನೋಡೋಣ ಬನ್ನಿ. ವಾವ್, ರಿಯಲಿ ಬ್ಯೂಟಿಫುಲ್. ತುಂಬಾ ಚೆನ್ನಾಗಿದೆ ರೂಮು, ಕ್ಯೂಟ್ ಆಗಿದೆ. ಒಂದು ನಿಮಿಷ, ರೂಮ್ ಬೆಡ್ ಸಖತ್ತಾಗಿದೆ. ವೆಲ್ಕಮ್ ಟು ದುಬೈ. ಓಕೆ, ದುಬೈ ಏನು ಇಷ್ಟು ಚಿಲ್ ಆಗಿದೆ, ದುಬೈ ಆಟ ಆಡಂತಾರೆ ಇಷ್ಟು ಚಿಲ್ ಆಗಿದೆ. ಬಾಪ್ರೆ, ಇಷ್ಟೊಂದು ಎಸಿ ನಾವು, ಮೈ ಗಾಡ್. ನೋಡಿ, ನಮ್ಮ ರೂಮ್ ತೋರಿಸ್ತೇನೆ ನಾನು. ನೋಡಿ, ವಾವ್, ಸಖತ್ತಾಗಿದೆ ನೋಡಿ. ಟಿವಿ ಇದೆ, ಟೀ ಕಾಫಿ ಮಾಡ್ಕೊಳ್ಳಿಕ್ಕೆ ಎಲ್ಲ ರೆಡಿ ಇದೆ, ನೋ ಪ್ರಾಬ್ಲಮ್. ಯಾರಿಗೂ ಟೀ ಕಾಫಿ ತೊಗೊಂಡು ಬನ್ನಿ ಅಂತ ಹೇಳೋದು ಬೇಕಾಗಿಲ್ಲ. ವಾವ್ ಮೇಡಮ್, ಸ್ವಲ್ಪ ಒಂದು ಜಲ ಕೊಡಿ. ಅಲ್ಲಿ ಟೇಬಲ್ ಎಲ್ಲ ತೋರಿಸಿದ್ದೀವಿ. ನೋಡಿ, ಬೆಡ್ ಆಗ್ಬೋದು, ಸೋಫಾ ಆಗ್ಬೋದು, ಸಖತ್ತಾಗಿದೆ. ಹಾಂ ಮೇಡಮ್, ನೋಡು ನಿಜವಾಗ್ಲೂ ಸರ್ ತುಂಬ ಚೆನ್ನಾಗಿದೆ ರೂಮ್ಸ್. ನಮ್ಮ ಬ್ಯಾಗ್ಸ್ ಎಲ್ಲ ಆಲ್ರೆಡಿ ಬಂದುಬಿಟ್ಟಿದೆ, ಅರ್ಥ ಆಯ್ತಾ? ಬ್ಯಾಗ್ಸ್ ತಂದು ಹಾಕಿಬಿಟ್ಟಿದ್ದಾರೆ. ಇಲ್ಲ, ನಿಜವಾಗ್ಲೂ ದುಬೈ ತುಂಬ ಇಷ್ಟ ಆಯಿತು ನನಗೆ ಮಾತ್ರ. ಮಾತಾಡೋದಿದೆ ಬೇಜಾರು, ಮಾತಾಡೋಣ. ರೂಮ್ ಮಾತ್ರ ಸೂಪರ್. ಹೇಗಿದೆ ಮಧು? ಅಯ್ಯೋ, ಎಕ್ಸ್ಟ್ರಾರ್ಡಿನರಿ, ಸಗದಾಗಿದೆಲ್ಲ, ಸೂಪರ್ ಆಗಿದೆ. ದುಬೈದಲ್ಲಿ ಹೆಂಗ್ ಕೊಡ್ತಾರೆ ಹೆಂಗಿಲ್ಲ ಗೊತ್ತಿಲ್ಲ ನಮಗೆ ಅನ್ಕೊಂಡಿದ್ದೆ, ಬಟ್ ನಿಜವಾಗ್ಲೂ ದುಬೈ ಸೂಪರ್. ಎರಡು ಮಾತಿಲ್ಲ. ಆಕ್ಚುಲಿ ಸೂಪರ್, ಎಕ್ಸ್ಟ್ರಾರ್ಡಿನರಿ, ಎಕ್ಸ್ಟ್ರೀಮ್ ಸೂಪರ್ ಆಗಿದೆ, ಎಕ್ಸಲೆಂಟ್ ಆಗಿದೆ. ನೋಡಿ, ಹಿಂದೆ ವಾಲ್ ಪೇಪರು, ಆ ಬೆಡ್ ಇದು, ಮತ್ತೆ ಈ ಕಡೆ ಬಂದ್ರೆ ಸ್ಟಡಿ ಟೇಬಲ್ಲು, ಡ್ರೆಸ್ಸಿಂಗ್ ಟೇಬಲ್ಲು, ಆ ಕಡೆ ಬಂದು ಸೋಫಾ ರಿಲ್ಯಾಕ್ಸ್ ಮಾಡೋದಿಕ್ಕೆ ತುಂಬಾನೇ ಚೆನ್ನಾಗಿದೆ. ಮತ್ತೆ ಮೇಲೆ ನೋಡಿ, ಆಕ್ಚುಲಿ ಲೈಕ್ ಸ್ಮಾಲ್ ಎಲ್ಲ ರೂಮ್ಸ್ಗಳಲ್ಲೂ ಝೂಮರ್ಸ್ ಇದೆ, ಸ್ಮಾಲ್. ಓಕೆ, ನೀವು ತೋರಿಸಿ ಬಾತ್ರೂಮ್ ಹೇಗಿದೆ. ಈ ಒಳಗಡೆ ಶವರ್ ಎಲ್ಲ ಇದೆ, ತುಂಬಾ ನೋಡೋಣ. ತುಂಬಾ ಸಖತ್ತಾಗಿದೆ. ನಿಜವಾಗ್ರಿ ತುಂಬ ನೀಟ್ನೆಸ್. ವಾವ್, ಗೀಜರ್ ನೋಡ್ರಿ ಎಷ್ಟು ಲೀಟ್ರು, 25 ಲೀಟ್ರ್ ಅಲ್ಲ, ಇದು 30 ಲೀಟರ್ಸ್ ಇದ್ದಂಗಿದೆ. ವಾವ್, ಒಳಗಡೆ ಸ್ನಾನ ಮಾಡೋದಾಗಲಿ ಸೂಪರ್ 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 ಸೂಪರ್. ತುಂಬ ಇಷ್ಟವಾಯಿತು ನೋಡಿ. ವಾವ್,
ಮೇಡಮ್ ನೋಡಿ ಮೇಡಮ್ ಆರಾಮಾಗಿ ಗ್ಲಾಸ್ ಕುಂತ್ಬಿಟ್ಟಿದ್ದಾರೆ ಸೂಪರ್ ಆಗಿ. ರಿಲ್ಯಾಕ್ಸ್ ಆಗ್ತಾ ಇದೆ ಅದಕ್ಕೆ ಹಿಂದೆ ಕಟನ್ ತೆಗೆದ್ರೆ ಹೆಂಗಿದೆ ದುಬೈ ಸಿಟಿ ಏನಾದ್ರು ಕಾಗ್ತದ ಇಲ್ಲಿಂದ ಅಬು ದುಬೈ ಏನಾದ್ರು ಕಂಪ್ಲೀಟ್ ಆಗಿ ಎಲ್ಲ ಮಾರ್ಕೆಟಿಂಗ್ ಇದೆ ಸಖತ್ತಾಗಿದೆ. ಏನು ನೀಟ್ನೆಸ್ಸು ಏನು ಕ್ಲೀನ್ನೆಸ್ಸು ಬಾಪ್ರೆ ಬಾಪ್ರೆ ಸೂಪರ್. ನಾವು ಇನ್ನು ಫ್ರೆಶ್ ಅಪ್ ಆಗಿ ರೆಡಿ ಆಗಿಬಿಟ್ಟು ನೋಡಿ ಮೇಡಮ್ ಅವರು ಮೇಡಮ್ ರೆಡಿ ಆಗಿಬಿಟ್ಟು ಹೋಗೋಣ. ಓಕೆ ಬಾಯ್. ನೋಡಿ ನಮ್ಮ ಮೇಡಮ್ ಅವ್ರು ರೆಸ್ಟ್ ಮಾಡ್ತಾ ಇದ್ದಾರೆ. ಇವಾಗ ನಮಗೆಲ್ಲ ಏನು ಸಖತ್ತಾಗಿ ಎಲ್ಲ ಚೇರ್ ಎಲ್ಲ ಸಖತ್ತಾಗಿದೆ. ಇನ್ನೊಂದು ವಿಷಯ ನಮ್ಗೆ ಗೊತ್ತಿರಲಿಲ್ಲ, ಲಾಕರಲ್ಲಿ ಏನೋ ಇಟ್ಟಿದ್ದಾರಂತೆ. ನಮಗೆ ಯಾರು ಹೇಳಿದ್ದಾರೆ? ಮದುವೆ ಸರ್ಪ್ರೈಸ್ ಮೇಲೆ ಸರ್ಪ್ರೈಸ್. ನಂಗೆ ಗೊತ್ತಿಲ್ಲ. ಈಗ ಲಾಕ್ ಓಪನ್ ಮಾಡ್ತಾ ಇದ್ದೀನಿ. ದುಬೈ ಅಡ್ಡಾಡಲಿಕ್ಕೆ ಕ್ಯಾಶ್ ಕೊಟ್ಟಿದ್ದಾರಂತೆ, ಮತ್ತು ಬಾಡಿ ಹೀಟ್ ಮಾಡೋಕೆ ಎಲ್ಲ ಇಟ್ಟಿದ್ದಾರಂತೆ. ಅದು ಚೆಕ್ ಮಾಡ್ತಾ ಇದ್ದೀನಿ. ನೋಡಿ ಬನ್ನಿ ಹೋಗೋಣ. ಈ ಲಾಕರ್ದಲ್ಲಿ ಏನೋ ಇಟ್ಟಿದ್ದಾರಂತೆ. ಲಾಕ್ ತೆಗಿತಾ ಇದ್ದೀನಿ. ಇಲ್ಲೇ ಐ ಥಿಂಕ್ ಇಲ್ಲೇ ಖಾಲಿ ಇದೆ, ಏನಿಲ್ಲ ಇಲ್ಲೇ ಬಟ್ಟೆಗೆಲ್ಲ ಇಟ್ಕೊಳ್ಬೇಕು. ಇನ್ನೂ ಅಲ್ಲಿ ಏನೋ ಇದ್ದಾವೆ. ಓಕೆ, ಅವೆಲ್ಲ ನೋಡೋಣ. ದೊಡ್ಡ ಲಾಕರ್ದಲ್ಲಿ ಇಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಸೋನು ನೋಡಿ ಬ್ರದರ್, ಲಾಕರ್ನಲ್ಲಿ ಏನು ಇಟ್ಟಿದ್ದಾರೆ? ವಾವ್, ಲೇಬಲ್ 5. ಯಾವುದಪ್ಪ ಇದು? ಬ್ಲೆಂಡೆಡ್ ಸ್ಕಾಚ್ ವಿಸ್ಕಿ ಅಂತೆ ನೋಡಪ್ಪ. ಓಹೋ ಹೋ ಹೋ ಹೋ, ಅದು ಒಂದಲ್ಲ ಇಬ್ಬರಿದ್ದಕ್ಕೆ 2 ಬಾಟ್ಲು ಇಟ್ಟಿದ್ದಾರೆ. ಬಟ್ ನಮ್ಮ ಮೇಡಮ್ ಅವ್ರು ಕುಡಿಯೋಲ್ಲ, ನಾವೆಲ್ಲ ಸ್ವಲ್ಪ ಜಾಸ್ತಿ ಅಂತ ತೊಗೊಳಲ್ಲ. ಮತ್ತು ಈ ಲಾಕರಲ್ಲಿ ಕ್ಯಾಶ್ ಇಟ್ಟಿದ್ದಾರೆ. ದುಬೈನ ಎಂಜಾಯ್ ಮಾಡಿ ಅಂದ್ಬಿಟ್ಟು ಕ್ಯಾಶ್ ಇಟ್ಟಿದ್ದಾರೆ. ಕ್ಯಾಶ್ ತೊಗೋಬೇಕು. ಓಕೆ, ನೋಡಿ ಬರೋದಿದ್ದರೆ ನಮ್ಮ ಜೊತೆ ಬನ್ನಿ, ಎಂಜಾಯ್ ಮಾಡ್ತೀರಾ. ಓಕೆನಾ? ಏನು ಮೇಡಮ್ ಕರೆಕ್ಟ್ ತಾನೆ? ಯಾರು ಕೊಡ್ತಾರೆ ಇಲ್ಲಿ? ಡ್ರಿಂಕ್ಸ್ ಇದೆ, ಅದು ಸ್ಕಾಚು, ದುಡ್ಡು ಇಟ್ಟಿದ್ದಾರೆ. ಹಾಂ, ಇಷ್ಟೆಲ್ಲ ಅನುಕೂಲ ಇದೆ ನಮಗೆ. ಅದಕ್ಕೆ ನಿಮ್ಗೆ ನೀವು ಮಾಡ್ತಾ ಇರೋದಕ್ಕೆ ನಂಗೆ ಒಂದು ಹಾಡು ನೆನಪು ಬರ್ತಾ ಇದೆ. ಹೇಳಿ ಮೇಡಮ್, ಒಂದು ಹಾಡು. ಎಣ್ಣೆ ನಿಮ್ದು, ಹೋಟ್ಲು ನಿಮ್ದು, ಇವಾಗ ದುಬೈ ನಿಮ್ದು, ಎಂಜಾಯ್ ಮಾಡಿ ಇಂದು. ವಾ 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 ವಾ, ಸೂಪರ್ 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 ಮೇಡಮ್. ನೋಡಿದ್ರಾ, ಹಿಂಗಿರ್ತದೆ. ಅದಕ್ಕೆ ನೆಕ್ಸ್ಟ್ ಟೈಮ್ನಿಂದ ನಾವು ಎಲ್ಲಾದ್ರೂ ಹೋಗ್ತಾ ಇದ್ರೆ ನಮ್ಮ ಜೊತೆ ಪ್ಲ್ಯಾನ್ ಮಾಡಿ. ಓಕೆನಾ? ನಾವು ಸಖತ್ತಾಗಿ ಎಂಜಾಯ್ ಮಾಡಿಸ್ತಾ ಇದ್ದೀವಿ. ನೋಡಿ, ರೂಮು ಸಖತ್ತಾಗಿದೆ, ಸ್ಕಾಚ್ ಇದೆ. ದುಡ್ಡು ತೆಗಿಬೇಕು. ದುಡ್ಡು ಎಷ್ಟು ಇಟ್ಟಿದ್ದಾರೆ ಅದು ಗೊತ್ತಿಲ್ಲ, ಅದು ತೋರಿಸ್ತೀವಿ ನಿಮಗೆ. ಇವಾಗ ಈವ್ನಿಂಗ್ ವಾಕ್ ಮಾಡ್ತಾ ಇದ್ದೀವಿ. ಓಕೆನಾ? ಇವಾಗ ಫ್ರೆಶ್ ಆಗ್ಬಿಟ್ಟು ಅದೇನು ಮೇಡಮ್, ಕಿವಿಯಲ್ಲಿ ಏನೋ ಇಟ್ಕೊಂಡಿದ್ದೀವಿ. ನೀವು ಕಿವಿ ಹಿಂಗೆ ಹೋಗ್ತದೆ? ಏನಿಲ್ಲ, ಇವಾಗ ಅಮೀನಾ ಬಜಾರ್ ಇದೆ ಇಲ್ಲಿ ಅಟ್ಯಾಚೆಡ್ ಆಗಿ. ಸೊ ಅಲ್ಲಿ ಎಲೆಕ್ಟ್ರಾನಿಕ್ ಪ್ರಾಡಕ್ಟ್ಸ್ ಎಲ್ಲನೂ ತುಂಬ ಬೆಸ್ಟ್ ಇದರಲ್ಲಿ ಚಾಯ್ಸಲ್ಲಿ ಸಿಗುತ್ತೆ ಅಂತ ಹೇಳ್ತಾರೆ. ಸೊ ಅಲ್ಲೊಂದು ರೌಂಡ್ ವಾಕಿಂಗ್ ಮಾಡುವ ಅಂತ ಇದೆ. ನೋಡಿ, ನಮ್ಮ ಮೇಡಮ್ ಅವರು ಫ್ರೆಶ್ ಅಪ್ ಆಗಿದ್ದಾರೆ. ನೋಡೋಣ, ಇನ್ನೂ ಇದೆ. ಬೇಜಾರಾದರೆ ಆಡ್ಬೋದು. ಏನು ಮೇಡಮ್, ಕುತ್ಕೊತೀರಾ? ಹಾಂ, 2 ಇದೆ, ಒಂದಲ್ಲ 2 ಇದೆ. 2 ಅಂದರೆ ನಿಮ್ಗೊಂದು ನಮಗೊಂದು. ನೋಡಿ, ಮಾರ್ಕೆಟಿಂಗ್ ಇದೆ. ನಮ್ಮ ಹೋಟೆಲ್ ಇದೆ, ಇದೇ ಹೋಟೆಲ್ ನಮ್ಮದು. ಓಕೆನಾ? ಹೋಟೆಲ್ ಬ್ಯಾಕ್ ಸೈಡ್ ಏನು ಮಾರ್ಕೆಟ್ ಇದು? ಮೀನಾ ಬಜಾರ್. ಮೀನಾ ಬಜಾರ್. ಸೊ ಎಷ್ಟು ಕ್ರೌಡ್ ಇದೆ ಇವಾಗಲೂ ಕೂಡ. ಟೈಮ್ ಎಷ್ಟು ಇವಾಗ? ಟೈಮ್ 9 ಗಂಟೆ ಆಗ್ತಾ ಇದೆ. 9 o'clock ಆದ್ರೂ ಎಷ್ಟು ಶಾರ್ಪ್ ಇದ್ದಾರೆ ಜನ ಇಲ್ಲಿ. ಅಲ್ಲ, ಇಂಡಿಯನ್ ಟೈಮು 9 ಆಗಿದೆ. ಇಲ್ಲಿ ಎಷ್ಟು ಗಂಟೆ ಆಗಿದೆ ನಂಗೆ ಗೊತ್ತಿಲ್ಲ ಮೇಡಮ್, ಅದು ಇನ್ಕ್ವೈರಿ ಮಾಡಬೇಕು. ಇವಾಗ ತಾನೇ ಹೊರಗಡೆ ಬಂದಿದ್ದು. ನೋಡಿ ಬ್ರದರ್, ಹೇಗಿದೆ ದುಬೈ ಶಾಪಿಂಗ್ ಮಾರ್ಕೆಟ್? ಸಖತ್ತಾಗಿದೆ. ಇದು ಆ್ಯಕ್ಚುಲಿ ಓಲ್ಡ್ ದುಬೈ. ಇದು ನ್ಯೂ ದುಬೈ ಇನ್ನೂ ಡಿಫ್ರೆಂಟ್ ಆಗಿರ್ತದೆ. ಓಲ್ಡ್ ದುಬೈ ಎಷ್ಟೊಂದು ರಾರಾಜಿಸ್ತಿದೆ ಅಂದರೆ ನ್ಯೂ ದುಬೈ ಎಷ್ಟಿರಲ್ಲ ಹೇಳಿ. ನೋಡಿ, ನಮ್ಮ MG ರೋಡ್ ಕಮರ್ಷಿಯಲ್ ಸ್ಟ್ರೀಟ್ ಥರ ಭಾವ ಕೊಡ್ತಾ ಇದೆ. ಎಲ್ಲಿ ನೋಡಿದ್ರು ಶಾಪಿಂಗ್ ಮಾಲ್, ಎಲ್ಲಿ ನೋಡಿದ್ರು ರೋಡ್ಸ್, ಎಲ್ಲಿ ನೋಡಿದ್ರು ವೆಹಿಕಲ್ಸು, ಬಟ್ಟೆಗಳು, ಲ್ಯಾಪ್ಟಾಪ್ಸು, ಫೋನ್ಸು ಸುಮಾರು ಇದ್ದಾವೆ. ಸಖತ್ತಾಗಿದೆ. ಕಲೆಕ್ಷನ್ಸ್ ಸಿಕ್ಕಾಪಟ್ಟೆ ಇದೆ. ಬನ್ನಿ ಬನ್ನಿ
ನೋಡಿ ಬ್ರದರ್, ಬಾವರ್ಚಿ ಹೋಟೆಲ್ ದುಬೈದಲ್ಲಿ ನ್ಯೂ ಬಾವರ್ಚಿ ರೆಸ್ಟೋರೆಂಟು. ಹಾಂ, ಚಾರ್ಮಿನಾರ್ ಸಿಂಬಲ್ ಇದೆ, ಹೈದ್ರಾಬಾದ್ ಚಾರ್ಮಿನಾರ್. ನೋಡಿ ನಮ್ಮ ಇಂಡಿಯನ್ ಫುಡ್ಡು, ಓಕೆನಾ. ಆಲ್ಮೋಸ್ಟ್ ದುಬೈದಲ್ಲಿ ಏನು ಪ್ರಾಬ್ಲಮ್ ಇಲ್ಲ, ಎಲ್ಲ ಇಂಡಿಯನ್ಸೇ ಇದ್ದಾರೆ. ಬಾವರ್ಚಿ ಮಸ್ತ್ ನೋಡಿ. ಚಿಕನ್ ಬಿರಿಯಾನಿ ಕೇವಲ 19 ರೂಪಾಯಿ. ಚಿಕನ್ ತಿಕ್ಕಾ ಬಿರಿಯಾನಿ ಅಲ್ಲಿ 20 ರೂಪಾಯಿ. ಚಿಕನ್ 65 ಬಿರಿಯಾನಿ 19 ರೂಪಾಯಿ. ನೋಡಿ ದುಬೈ ಎಷ್ಟು ಚೀಪ್ ಆಗಿದೆ ಎಲ್ಲ. ಬಾಚ್ಕೊಳ್ಳಿ ತಗೊಳ್ಳಿ. ಬಾಚ್ಕೊಳ್ಳಿ ತಗೊಳ್ಳಿ, ಏನು ತಿಂತೀರಾ ತಿನ್ನಿ. ಕೇವಲ 20 ರೂಪಾಯಿ, 30, 40, 50 ರೂಪಾಯಿ. ಓಕೆನಾ. ಅದು ಮದುವೆ ಹೆಸರು ಹೇಳ್ಬಿಡಿ. ಮದುವೆ ಹೆಸರು ಹೇಳ್ಬೇಡಿ. ದ ಬಾಸ್ ಬಾವರ್ಚಿ ಬಿರಿಯಾನಿ. ನೋಡಿ ಇನ್ನೊಂದ್ಸಲ ತೋರಿಸ್ತೀನಿ. ಚಿಕನ್ ಬಿರಿಯಾನಿ 19 ರೂಪಾಯಿ, ಚಿಕನ್ ತಿಕ್ಕಾ ಬಿರಿಯಾನಿ 20 ರೂಪಾಯಿ. ಹಾಂ, ಹಾಯ್, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವಾಗ ನಾವು ಸೆಕೆಂಡ್ ಡೇ ಸ್ಟಾರ್ಟ್ ಆಯಿತು. ಆ್ಯಕ್ಚುಲಿ ಡೇ 1 ಇನ್ನು ಎಲ್ಲ ಟ್ರಾವೆಲ್ಲು ಬಂದು ಜಸ್ಟ್ ರಿಲ್ಯಾಕ್ಸ್ ಆ್ಯಂಡ್ ರೆಸ್ಟ್ ಅಷ್ಟೇ. ನಮಗೆ ಡೇ 1 ಇದು, ಅಂದರೆ ಅಟ್ರಾಕ್ಷನ್ಸ್ಗೆ ನೋಡೋದಕ್ಕೆ ಎಲ್ಲನೂ. ಸೊ ಇವಾಗ ಫ್ರೆಶ್ ಅಪ್ ಆದ್ವಿ. ಫಸ್ಟ್ ಆಫ್ ಆಲ್ ನಾವಿವಾಗ ಟಿಫನ್ ತಿನ್ನೋಣ ಅಂತ ಹೋಗ್ತಿದ್ದೀವಿ. ಆ್ಯಂಡ್ ಇವತ್ತು ಸಂಕ್ರಾಂತಿ ಹಬ್ಬ ಆಗಿರೋದ್ರಿಂದ ಹ್ಯಾಪಿ ಮಕರ ಸಂಕ್ರಾಂತಿ ಟು ಎವ್ರಿ ಒನ್. ಮತ್ತು ಇವಾಗ ಟಿಫನ್ ತಿನ್ಕೊಂಡು ನಾವು ಇದಕ್ಕೆ ಹೋಗ್ತಾ ಇದ್ದೀವಿ, ಮ್ಯೂಸಿಯಮ್ ಆಫ್ ಫ್ಯೂಚರ್ಗೆ ಹೋಗ್ತಾ ಇದ್ದೀವಿ. ಅಲ್ಲಿ ನೋಡಬೇಕು ಹೇಗಿದೆ ಅನ್ನೋದು, ಒಂದು ಹೊಸ ಅನುಭವ ಪಡೆಯೋಣ ಅಂತ ಹೋಗ್ತಾ ಇದ್ದೀವಿ. ಹ್ಯಾಪಿ ಸಂಕ್ರಾಂತಿ ಪ್ರತಿಯೊಬ್ಬರಿಗೂ.